ಎಲ್ರಿಗೂ ನಮಸ್ತೆ. ಆತ್ಮೀಯರೇ, ನಾನು ನಿಮ್ಮ ಸತೀಶ್ HR. ಸ್ನೇಹಿತರೆ, ಪುಸ್ತಕ ಅವಲೋಕನ, ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಇವತ್ತು ನಾನು ನಿಮ್ಮೊಟ್ಟಿಗೆ ನಮ್ಮ ನಾಡಿನ ಹೆಸರಾಂತ ಸಾಹಿತಿಗಳಾಗಿರ್ತಕ್ಕಂಥ ಅಕ್ಬರ್ ಸಿ ಕಾಲಿ ಮಿರ್ಚಿಯವರು ರಚನೆಯನ್ನ ಮಾಡಿರ್ತಕ್ಕಂಥ ದೇಶನೂರಿನ ಅವಧೂತೆ ಈಶ್ವರಮ್ಮನವರು ಇವರ ಒಂದು ಜೀವನ ಚರಿತ್ರೆಯ ಈ ಪುಸ್ತಕವನ್ನ ತಮಗೆ ಪರಿಚಯವನ್ನ ಮಾಡಿಕೊಡೋದಕ್ಕೆ ಬಯಸ್ತೇನೆ. ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲ್ ಅನ್ನ ವೀಕ್ಷಣೆಯನ್ನ ಮಾಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ಪುಸ್ತಕ ಅವಲೋಕನ ಪರಿಚಯಾತ್ಮಕ ಕಾರ್ಯಕ್ರಮವನ್ನ ವೀಕ್ಷಿಸಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ, ಅಕ್ಬರ್ ಸಿ ಕಾಲಿ ಮಿರ್ಚಿ ಇವರ ರಚನೆಯ ಈ ಕೃತಿಯನ್ನ ಕನ್ನಡ ಮೈತ್ರಿ ಪ್ರಕಾಶನ ಹೊರತಂದಿದೆ ಅಂತಕ್ಕಂಥದ್ದು. ಈ ಕೃತಿಯಲ್ಲಿ ನಾವು ಅವಧೂತೆ ಈಶ್ವರಮ್ಮನವರ ಒಂದು ಜೀವನ ಚರಿತ್ರೆಯನ್ನ ನೋಡೋದಿಕ್ಕೆ ಸಾಧ್ಯ ಆಗುತ್ತೆ. ವಿವಿಧ ಮಜಲುಗಳಲ್ಲಿ ಈ ಕೃತಿಯನ್ನ ಪರಿಚಯವನ್ನ ಮಾಡಿಕೊಡ್ತಕ್ಕಂಥ ಪ್ರಯತ್ನವನ್ನ ಅಕ್ಬರ್ ಸಿ ಕಾಲಿ ಮಿರ್ಚಿಯವರು ಮಾಡಿದ್ದಾರೆ ಅಂತಕ್ಕಂಥದ್ದು. ಸೊ ಜೀವನ ಚರಿತ್ರೆಯನ್ನ ಬರೀತಕ್ಕಂಥದ್ದು ಬಹಳ ಕಷ್ಟಕರ ಆದರೂ ಕೂಡ ತುಂಬಾ ಆಸಕ್ತಿಯಿಂದ ಸುಮಾರು 21 ಅಧ್ಯಾಯಗಳಲ್ಲಿ ಈ ಜೀವನ ಚರಿತ್ರೆಯನ್ನ ಮುಗಿಸ್ಕೊಡ್ತಕ್ಕಂಥ ಪ್ರಯತ್ನವನ್ನ ಕಾಲಿ ಮಿರ್ಚಿ ಸರ್ ಅವರು ಮಾಡಿದ್ದಾರೆ. ಜೊತೆಗೆ ಈ ಕೃತಿಯ ಅನುಬಂಧವನ್ನು ಕೂಡ ನೀಡಿರ್ತಕ್ಕಂಥದ್ದು ಕೃತಿಯ ವಿಶೇಷತೆಯನ್ನ ಎತ್ತಿ ತೋರಿಸುತ್ತದೆ. ಪೂಜ್ಯ ಶ್ರೀ ಕೃಷ್ಣರಾಜ ಎನ್ ಎಬಸೂರ ಗುರೂಜಿ ಅವರಿಗೆ ಈ ಕೃತಿಯನ್ನ ಅರ್ಪಣೆಯನ್ನ ಮಾಡಿರ್ತಕ್ಕಂಥದ್ದು. ಸುಂದರ ವ್ಯಾಖ್ಯಾನಗಳಿಂದಾದ ದೇಶನೂರ ಈಶ್ವರಮ್ಮನವರ ಚರಿತ್ರೆಯ ಮೂಲಕ ಕೃಷ್ಣರಾಜ ಎಬಸೂರರವರು ಈ ಒಂದು ಕೃತಿಗೆ ಮುನ್ನುಡಿಯನ್ನ ಬರೆದಿರ್ತಕ್ಕಂಥದ್ದು. ಈ ಮುನ್ನುಡಿಯ ಜೊತೆಯಲ್ಲಿ ಸದಾಶಯದ ನುಡಿಗಳನ್ನು ಕೂಡ ನಾವು ಕಾಣಬಹುದು. ಶರಣಬಸಪ್ಪ ಚ ಬಿಳೆಯರಲೆ ಇವರು ಕೂಡ ಈ ಒಂದು ಕೃತಿಗೆ ಸದಾಶಯವನ್ನ ನೀಡಿದ್ದಾರೆ. ಇನ್ನ ನೊಂದವರ ನೋಯಿಸದವರ ಮನ ಅರಳಿಸಬಲ್ಲ ಕೃತಿ ಎನ್ನುವ ಶೀರ್ಷಿಕೆಯ ಮೂಲಕವೇ ಅಕ್ಬರ್ ಸಿ ಕಾಲಿ ಮಿರ್ಚಿ ಅವರು ಈ ಕೃತಿಯನ್ನ ಕುರಿತು ತಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸಿದ್ದಾರೆ. ಆ ಅನಿಸಿಕೆಗಳನ್ನ ನಾನು ಈ ಸಂದರ್ಭದಲ್ಲಿ ತಮಗೆ ತಿಳಿಸೋದಿಕ್ಕೆ ಬಯಸ್ತೇನೆ. ಅನುಭವ ಇರುವಲ್ಲಿ ಅಮೃತವಿದೆ ಎಂಬ ವಾಣಿಯೊಂದಿದೆ. ಅನುಭವ ಬೆಳವಣಿಗೆಯ ಹಂತದಲ್ಲಿ ತೊಡರಾಗುವ ಸಮಸ್ಯೆಯ ವಿರುದ್ಧ ಹೋರಾಡುವುದು ಮನುಷ್ಯ ಹುಟ್ಟಿ ಬೆಳೆಯುವುದು, ಬೆಳೆದು ನಿಲ್ಲುವುದು ಅವನ ಹಿರಿಯರ ಇಚ್ಛೆಯಾಗಿದೆ. ಅವನಿಗೆ ಸ್ವತಂತ್ರ ಕೆಲಸದಿಂದ ಜವಾಬ್ದಾರಿಯ ನಿರ್ವಹಣೆ ಮಾಡುವ ಅನುಭವದ ಗೆಳೆಯ ಎದುರಾಗುತ್ತಾನೆ. ಸಾಕು ಸಾಕಾಯಿತು ಅಂದಾಗ ಸಮಸ್ಯೆಗೆ ಅನುಭವದ ಮಾತು ಬೇಕಲ್ಲವೇ? ಆ ಮಾತುಗಳೇ ಸಿದ್ಧಿಪುರುಷರಿಂದ, ಅವಧೂತರಿಂದ, ಶರಣರಿಂದ ಸಿಗುವಂಥದ್ದು ಅದೇ ಅಮೃತ ಎನ್ನುವುದು. ಇಷ್ಟಾಗಿಯೂ ನಾನು ಹೇಳಬೇಕಾದ್ದು ಏನಿದೆ? ಹನುಮಂತಯ್ಯನವರ ಅಭಿಲಾಷೆಯಂತೆ ಈ ಚರಿತ್ರೆ ನನ್ನಿಂದ ಬರೆಯಿಸುವುದಾಗಿತ್ತು. ಅತ್ಯಂತ ಹಿರಿಯರಾದ ಯಜಮಾನರಿಗೆ ಗೌರವ ನೀಡುವುದು ನನ್ನ ಮೊದಲ ಕೆಲಸ. ಅದನ್ನು ಮಾಡಿದ್ದೇನೆ. 18/12/2022 ರವಿವಾರದಂದು ನಾಗಲಾಪುರಕ್ಕೆ ಕರೆಸಿಕೊಂಡು ಆತಿಥ್ಯ ನೀಡಿ ಅವಧೂತೆ ಈಶ್ವರಮ್ಮನವರ ತಮ್ಮೊಳಗಿದ್ದ ಕನಸನ್ನು ಬಿಚ್ಚಿದರು. ನಾನು ಎಲ್ಲವನ್ನು ನೋಡಿ ಕ್ಷೇತ್ರ ಕಾರ್ಯ ಕೈಗೊಂಡರೆ ಬರೆಯಬಹುದಾ ಎನ್ನುವುದನ್ನು ತಿಳಿಸುವೆ ಎಂದಿದ್ದೆ.
ನಾನು ಅಲ್ಲಿಗೆ ಹೋದ ಮೇಲೆ ಸ್ಥಳಗಳಿಗೆ ಹೋಗಿ ನಿಂತು ನೋಡಿದೆ, ಮಾತನಾಡಿದೆ, ಅಲ್ಲಿದ್ದವರನ್ನು ಕೇಳಿದೆ. ಪ್ರಶ್ನೆಗಳಿಗೆ ಸಹಜ ಉತ್ತರ ಸಿಕ್ಕಾಗ ಬರೆಯಬಹುದೆಂದು ಒಪ್ಪಿಗೆ ನೀಡಿದೆ. ಅಂದು ಬೆಳಗಿನ 5 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಟಿಪ್ಪಣೀಕರಿಸಿದೆ, ಸಂದರ್ಶಿಸಿದೆ, ಫೋಟೋಗಳು ಕ್ಲಿಕ್ಕಿಸಿದೆ. ಯಜಮಾನರು ಸೇರಿಸಿದ ಅಮ್ಮನ ಭಕ್ತರ ಶಿಶು ಮಕ್ಕಳೊಂದಿಗೆ ನೇರ ಸಂಗತಿಗಳ ಕೇಳಿ ಗುರುತು ಹಾಕಿಕೊಂಡೆ. ಅಂತಿಮವಾಗಿ ವಾರದಿಂದ 15 ದಿನಗಳವರೆಗೂ ವಿಷಯ ವಿಂಗಡಣೆ ಮಾಡಿ ಈಶ್ವರಮ್ಮನವರ ಹುಟ್ಟು ಸ್ಥಳ, ಜನ್ಮ ಕೊಟ್ಟ ತಾಯಿ ತಂದೆ, ಸಂಬಂಧಿಕರೆಲ್ಲರ ಬಗ್ಗೆಯೂ ಮಾಹಿತಿಯನ್ನು ದಾಖಲಿಸಿದೆ. ಅಮ್ಮನ ಕರಾಳ ಬದುಕಿನ ಆ ದಿನಮಾನಗಳು ಸಂಕಟ ನೀಡಿದವು. ಅಮ್ಮನ ಬದುಕಿನಲ್ಲಾದ 1887ರಿಂದ 1982ರವರೆಗಿನ ಶತಾಯುಷಿಯಾಗಿ 95ನೇ ವಯಸ್ಸಿಗೆ ಶಿವದೀನರಾಗಿ ಸಾಕ್ಷಾತ್ ಶಕ್ತಿ ದೇವತೆಯಾಗಿ ಹೋದ ಈಶ್ವರಮ್ಮನವರ ಬದುಕಿನ ಹಂತಗಳನ್ನು ಇಂಜಿ ಅಧ್ಯಾಯಗಳನ್ನಾಗಿ ಮಾಡಿ ಈ ಕೃತಿಗೆ ದಕ್ಕಿದ ಮಹತ್ವಪೂರ್ಣ ಸಂಗತಿಗಳು ಇದರಲ್ಲಿವೆ. ಜನವರಿ, ಫೆಬ್ರವರಿ, ಮಾರ್ಚ್ ಈ 3 ತಿಂಗಳಲ್ಲಿ ಪುಸ್ತಕ ಸಿದ್ಧವಾಗಿ ಪ್ರಕಟಗೊಂಡು ತಮಗೆ ಸಿಕ್ಕುತ್ತಿರುವುದು ಖುಷಿಯಾಗಿದೆ. ಇಲ್ಲಿ ಪ್ರಕಟವಾದದ್ದು ಅಮ್ಮನ ಪೂರ್ಣ ಗ್ರಂಥವಲ್ಲ. ಅನಕ್ಷರಿಗಳ ನಡುವೆನೂ ಏನೂ ಅನುಕೂಲಗಳಿರದ ಜನರ ಅಲಕ್ಷಿಸಿದ ಜಾಗದಲ್ಲಿ ಗಟ್ಟಿಯಾಗಿ ಬಾಳಿ ತನ್ನೆಲ್ಲ ಜೀವನವನ್ನು ಸಮಾಜಕ್ಕೆ ದಾರಿ ಎರೆದ ಮುಷ್ಟಿಯಷ್ಟು ಸಂಗತಿ ಇದಾಗಿದೆ ಎಂದು ಭಾವಿಸಿದ್ದೇನೆ. ಪ್ರಕಟವಾದ ಈ ಗ್ರಂಥ ನಾಡಲ್ಲೆಲ್ಲ ಪ್ರಸಾರವಾಗಿ ಅಮ್ಮನ ದರ್ಶನ ಭಾಗ್ಯ ಪಡೆಯಲೆಂದು ಬಯಸುವೆ. ಒಟ್ಟು 21 ಅಧ್ಯಾಯಗಳಿರುವ ಅಮ್ಮನವರ ಗ್ರಂಥವನ್ನು ತಾವೆಲ್ಲ ಕುತೂಹಲದಿಂದ ಓದುತ್ತೀರಿ, ಓದಿದ್ದು ಅರಹುತ್ತೀರಿ ಎಂದು ಭಾವಿಸಿದ್ದೇನೆ. ನನ್ನಿಂದ ಪುಸ್ತಕ ಬರೆಯಲು ಅವಕಾಶವಿತ್ತ ನಾಗಲಾಪುರದ ಹನುಮಂತಯ್ಯ ಶೆಟ್ಟಿ ನರೇಗಲ್ ಅವರ ಶ್ರೀಮತಿ ದೇವಮ್ಮ ತಾಯಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಒಟ್ಟಾರೆಯಾಗಿ ಈ ಕೃತಿ ಹೊರಬರೋದಿಕ್ಕೆ ಏನೆಲ್ಲ ಕಾರಣಗಳಾದವು, ಯಾವ ರೀತಿ ಕ್ಷೇತ್ರ ಕಾರ್ಯವನ್ನು ಕೈಗೊಂಡೆ, ಯಾಕೆ ಆ ಜೀವನ ಚರಿತ್ರೆಯನ್ನು ನಾನು ಬರೆತಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಸ್ವತಃ ಕವಿಯಾದ, ಲೇಖಕರಾದ, ಸಾಹಿತಿಗಳಾದ ಅಕ್ಬರ್ ಸಿ ಕಾಲಿಮಿರ್ಚಿಯವರು ತಮ್ಮ ಒಂದು ಸದಾಶಯದ ನುಡಿಗಳೊಂದಿಗೆ ಹಂಚಿಕೊಂಡಿದ್ದಾರೆ. ಶಿಖಾ ಬಡಿಗೇರವರ ಈ ಒಂದು ಕೃತಿಗೆ ಬೆನ್ನುಡಿಯನ್ನು ಹರಿಸಿರ್ತಕ್ಕಂಥದ್ದನ್ನು ನಾವು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಒಟ್ಟಾರೆಯಾಗಿ ಇದೊಂದು ಕನ್ನಡ ಸಾಹಿತ್ಯದ ಅತ್ಯುತ್ತಮ ಕೃತಿ ಅಂತೇಳಿ ತಮ್ಮೊಟ್ಟಿಗೆ ಮಾತುಗಳನ್ನು ವ್ಯಕ್ತಪಡಿಸ್ತಾ ಕೊಂಡು ಓದಬಹುದಾದ ಪುಸ್ತಕ ಇದಾಗಿದ್ದು, ಎಲ್ಲರೂ ಕೂಡ ಕನ್ನಡ ಮೈತ್ರಿ ಪ್ರಕಾಶನ ಹೊರತಂದಿರ್ತಕ್ಕಂಥ ಅಕ್ಬರ್ ಸಿ ಕಾಲಿಮಿರ್ಚಿಯವರ ದೇಶನೂರಿನ ಅವಧೂತೆ ಈಶ್ವರಮ್ಮನವರ ಕೃತಿಯನ್ನು ಕೊಂಡು ಓದಿಂತಕ್ಕಂಥ ಮಾತುಗಳನ್ನ ವ್ಯಕ್ತಪಡಿಸುತ್ತಾ ಈ ಒಂದು ಪುಸ್ತಕ ಅವಲೋಕನ ಕಾರ್ಯಕ್ರಮವನ್ನು ವೀಕ್ಷಣೆಯನ್ನು ಮಾಡಿರ್ತಕ್ಕಂಥ ತಮಗೆಲ್ಲರೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೀನಿ. ನಮಸ್ತೆ.